ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಆಗಸ್ಟ್ 9, 2026ರ ಭಾನುವಾರ ಬೆಳಗ್ಗೆ 10:30ಕ್ಕೆ ಸಾಹಿತಿ ರಮೇಶ್ ಬೊಂಗಾಳೆ ಅವರು ರಚಿಸಿರುವ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಹಿಂದಿ ಅನುವಾದ ಹಾಗೂ ಬದುಕಿನ ಕಲೆ ಮತ್ತು ಅರಿವಿನ ಹಾದಿ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಮೇಶ್ ಬೊಂಗಾಳೆ ಹೇಳಿದರು. ಖ್ಯಾತ ಕವಿಗಳಾಗಿರತಕ್ಕಂತಹ ಡಿ.ವಿ. ಗುಂಡಪ್ಪನವರ ವಿರಚಿತ ಮಂಕುತಿಮ್ಮನ ಕಗ್ಗ ಇದನ್ನ ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ 945 ಕಗ್ಗಗಳನ್ನು ಸಹ ಹಿಂದಿಗೆ ಅನುವಾದ ಮಾಡಿ ವ್ಯಾಖ್ಯಾನವನ್ನ ಬರೆಯುವಂತಹ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮ ನಾಡಿದ್ದು ಅಧಿಕೃತವಾಗಿ ಕುವೆಂಪು ಕಲಾಮಂದಿರದಲ್ಲಿ ಬೆಳಿಗ್ಗೆ 10:30ಕ್ಕೆ ಅನಾವರಣದೊಂದಿಗೆ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಇನ್ನೂ 2 ಕೃತಿಗಳು ಸಹ ಬಿಡುಗಡೆ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದು ಕಾಫಿ ಬೆಳೆಗಾರರಾದ ಎಂ.ಆರ್. ಗುರುಮೂರ್ತಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರದ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಜೆ.ಪಿ. ಕೃಷ್ಣೇಗೌಡರವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೂ ಕಗ್ಗದ ಈ ಪುಸ್ತಕವನ್ನ ಕಗ್ಗದ ಖ್ಯಾತಿ ಜಿ.ಎಸ್. ನಟೇಶ್ ರವರು ಅನಾವರಣಗೊಳಿಸಿ ಮಾತನಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಅರ್ಪಿಸ್ತಾ ಇರತಕ್ಕಂಥದ್ದು ನಗರದ ಖ್ಯಾತ ದಾನಿಗಳಾಗಿರ್ತಕ್ಕಂತಹ ಶ್ರೀಯುತ ಎಂ.ಆರ್. ಗುರುಮೂರ್ತಿ ಸರ್ ಅವರು. ಇದೇ ಹೊತ್ತಿನಲ್ಲಿ ಇನ್ನೂ 2 ಪುಸ್ತಕಗಳು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಭಾಷಾ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ವಿಜಯಕುಮಾರ್ ಅವರೇಕಾಡ್ರವರು ಇನ್ನೂ ಒಂದು ಕೃತಿಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಕೃತಿಯನ್ನ ನಗರದ ಖ್ಯಾತ ಚಿಂತಕಿ ಹಾಗೂ ನಿರೂಪಕಿಯಾಗಿರ್ತಕ್ಕಂತಹ ಶ್ರೀಮತಿ ಸುಮಾ ಪ್ರಸಾದ್ ರವರು ಮತ್ತೊಂದು ಕೃತಿಯನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಜೊತೆಗೆ ಅದರ ಕುರಿತು ವಿಮರ್ಶೆಯನ್ನು ಸಹ ಮಾಡಲಿದ್ದಾರೆ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕಲ್ಕಟ್ಟೆ ನಾಗರಾಜ್ ರಾವ್ರವರು ನಿರೂಪಣೆಗೊಳಿಸ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಹಾಗೂ ಕಲ್ಕಟ್ಟೆ ಪುಸ್ತಕದ ಮನೆಯ ಸಂಸ್ಥಾಪಕಿಯಾಗಿರ್ತಕ್ಕಂಥ ಶ್ರೀಮತಿ ರೇಖಾ ನಾಗರಾಜ್ರವರು ಸಹ ಉಪಸ್ಥಿತರಿರ್ತಾರೆ. ಇದಕ್ಕೆ ತಾವು ಎಲ್ಲರ ಒಂದು ಉಪಸ್ಥಿತಿ ಬಹಳ ಮುಖ್ಯ ಎನ್ನುವಂಥದ್ದು ಭಾವನೆ ನಾನು. ಇಡೀ ಭಾರತದಲ್ಲಿಯೇ ಈ 945 ಕಗ್ಗಗಳನ್ನು ಸಮಗ್ರವಾಗಿ ಹಿಂದಿಗೆ ತರುವಂತಹ ಒಂದು ಪ್ರಯತ್ನ ಬಹುಶಃ ಕೆಲವಾರು ಅಡಚಣೆಗಳಿಂದ ಸಾಧ್ಯ ಆಗಿರಲಿಲ್ಲ. ಆದರೆ ದೈವ ಪ್ರೇರಣೆಯೋ ಅಥವಾ ಡಿ.ವಿ.ಜಿ. ಅವರ ಒಂದು ಸ್ಫೂರ್ತಿಯೋ ಏನೋ ಗೊತ್ತಿಲ್ಲ. ಅದು ನಾನು ಮೂಲತಃ ಹಿಂದಿ ಶಿಕ್ಷಕನಾಗಿರೋದ್ರಿಂದ ಅದು ನನ್ನಿಂದ ಶಾರದೆ ಬರೆಸಿದ್ಲು ಅನ್ನುವಂಥ ಒಂದು ಭಾವನೆ ನನ್ನದು. ಹಾಗಾಗಿ ಇದೊಂದು ಏನೊಂದು ಪ್ರಯತ್ನ ಮಾಡಿದ್ದೀನಿ, ಈ ಪ್ರಯತ್ನ ಅಂತಕ್ಕಂತಹದ್ದು ಅದು ಅವರಿಗೆ ಸಮರ್ಪಣೆ, ಡಿ.ವಿ.ಜಿ. ಅವರಿಗೆ ಸಮರ್ಪಣೆ, ಅದು ಭಕ್ತಿಪೂರ್ವಕವಾದಂತಹ ಒಂದು ಸಮರ್ಪಣೆ ಅಂತ ಹೇಳ್ತಾ ಕಗ್ಗ ನಟೇಶ್ ರವರು ಸಹ ಇದನ್ನ ನೋಡಿ ಒಂದು ಮಾತನ್ನ ಹೇಳಿದ್ರು. ಅವರು ಬದುಕಿದ್ದಾಗ ಬಹುಶಃ ಈ ಕೃತಿ ಏನಾದರೂ ಬಂದಿದ್ದಿದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಲಭಿಸುವಂತಹ ಒಂದು ಎಲ್ಲ ಸಾಧ್ಯತೆಗಳು ಇತ್ತು. ನಿಜವಾಗಿಯೂ ಅವರ ಆತ್ಮಕ್ಕೆ ಇದರಿಂದ ತುಂಬಾ ಸಂತೋಷ ಆಗುತ್ತೆ ಎನ್ನುವಂಥ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದಾಗ ನನಗೂ ಸಹ ಇದರಿಂದ ಸಾರ್ಥಕ್ಯತೆ ಸಿಗಬಹುದು ಎನ್ನುವಂಥ ಒಂದು ಆಶಾವಾದ ನನ್ನದು. ಸುಮಾ ಪ್ರಸಾದ್, ಅಶೋಕ್, ರಾಯಾ ನಾಯಕ್ ಉಪಸ್ಥಿತರಿದ್ದರು.